ಇಂಥವು ಎಷ್ಟು ಕುಟುಂಬಗಳಿಲ್ರಿ. ಮನೆಯಿಂದ ಎಂಥದ್ದು ಇರ್ತೈತಲ್ಲ, ಅಲ್ಲೇ ದನಗಳು ಕಟ್ತಿರ್ತಾರೆ, ಬಾಜು ಗುಡ್ಲು ಇರ್ತದೆ, ಗುಡಿಸಲ ಸಣ್ಣ ಮನೆ, ಅಲ್ಲೇ ಕೌದ್ಯಾಗ ಮುಕ್ಕೊಳದ್ರಿ. ಕೌದಿ ತಟ್ಟ ಚಾದರ ಅದ್ರೊಳಗೆ ಬದುಕ. ಇದೆಲ್ಲನೂ ಇವತ್ತು ನೀವು ನೋಡ್ಬೇಕಾಗಿ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ನಮ್ಮ ಇವರು DK ಶಿ ಅವರು ಜೊತೆಗೆ ಮೋದಿಯವರು ಸಹಿತ ಎಲ್ದುಗಳೇ ಬಡ್ದಾಳು, ನನಗೆ ಮುಖ್ಯಮಂತ್ರಿ ಬೇಕು, ನನಗೆ ಮುಖ್ಯಮಂತ್ರಿ ಬೇಕು. ಇವರು ಬದುಕಿಗೆ ಬಡ್ದಾಳ್ರಿ. ಇವರು ಮಾರ್ಕೆಟ್ ಮಾಡಿಕೊಡ್ರಿ, ಗೋಡೌನ್ ಕಟ್ಟಿಸ್ಕೊಡ್ರಿ. ಪ್ರತಿಯೊಂದು ಹಳ್ಳಿಗೆ ಗೋಡೌನ್ದು ಹೋಗಿ ಪಾಪ ಬೆಳೆ ಇಟ್ಕೊತಾವ, ರೇಟ್ ಬಂದಾಗ ಮಾರ್ತಾರೆ ಅವರ. ಅಲ್ಲೇ ಮಾರ್ಕೆಟ್ ಆಗ್ತದೆ, ಎಲ್ಲಿ ಬೆಳೀರ್ತಾರೆ ಬರ್ತಾರೆ ಬೇಕಾದವರು. ಮತ್ತು ಆಹಾರ ಬೇಕಂದ್ರೆ ಎಲ್ಲರಿಗೂ ಅತ್ಯಂತ ಅವಶ್ಯವಾದ ವಸ್ತು ಯಾವುದಂದ್ರೆ ಆಹಾರ ಎಲ್ಲರಿಗೂ ಬೇಕೇ ಬೇಕು. ಅವ್ರು ಬೇಕಾದ್ರೆ ಬರ್ತಾರೆ ನಿಮ್ಮ ಹಳ್ಳಿಗೆ ಬಂದು ಒಯ್ತಾರೆ. ವ್ಯಾಪಾರಿಗಳು ತಮ್ಮ ಲಾಭ ಬೇಕಾದ್ರೆ ಅವ್ರು ಪಾಪ ಮಾರ್ಕೆಟ್ ಸಿಗ್ತೈತಿ. ಇಂಥ ಸಾವು ಪ್ರಮಾಣ ಕಡಿಮೆ ಆಗ್ತದೆ ಅಲ್ವಾ? ಯಾವಾಗ ಮಾಡ್ತೀರಿ ಮಾರ್ಕೆಟ? MS ಸ್ವಾಮಿನಾಥನ್ 3+2+3 ಯಾವಾಗ ಮಾಡ್ತೀರಿ? ಇದನ್ನು ಇವತ್ತು ರೈತರು ಕೇಳಬೇಕಾಗಿತ್ತು, ರೈತರು ಸ್ವತಃ ಹೋರಾಟ ಮಾಡಬೇಕಾಗಿತ್ತು, ರೈತರು ನಮ್ಗೆ ಅಧಿಕಾರ ತೊಗೋಬೇಕಾಗಿತ್ತು. ಅಂದಾಗಿದ್ದು ಸಾಧ್ಯತೆ ಇವರೇನು ಮಾಡ್ತಾರೆ ನಮ್ಗೆ ಅನಿಸೋದಿಲ್ಲ. ಇದೇ ಮೋದಿಜಿಯವರು ತಾವು ಮುಖ್ಯಮಂತ್ರಿ ಇದ್ದಾಗ ಉದ್ದನೇ ಪತ್ರವನ್ನು ಬರೀತಾರೆ, MS ಸ್ವಾಮಿನಾಥನ್ ಆಯೋಗದ ಯಾವ ಅನುಷ್ಠಾನಗೊಳಿಸ್ತಾರೆ ಅಂತೇಳಿ. ಇವತ್ತು ಅಧಿಕಾರಕ್ಕೆ ಬಂದು 11 ವರ್ಷ ಆಯಿತು, ಇವ್ರು ಯಾಕೆ ತಂದಿಲ್ಲ ಅಂತ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಸಿದ್ದರಾಮಯ್ಯ ದೊಡ್ಡ ಸಿದ್ಧಾಂತ ಮಾತಾಡ್ತಾರೆ, ಸಮಾಜವಾದಿ ಅಂತ ಹೇಳ್ಕೊಡ್ತಾರೆ. ಅಧಿಕಾರಕ್ಕೆ ಹಿಂದೆ 5 ವರ್ಷ ಆಡಿದರು, ಈಗೂ 5 ವರ್ಷ ಆದ ಜಟ ಆಡಿದ್ದಾರೆ. ಇಷ್ಟು ಸಂದರ್ಭದೊಳಗೆ